ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮೇ 4, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಏಪ್ರಿಲ್ ಎಕ್ಸ್ಪೋರ್ಟ್ಸ್ ಕ್ರಾಸ್ $38 ಬಿಲಿಯನ್ ಡೆಫಿಸಿಟ್ ವೈಡನ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಕನೆಕ್ಟ್ ಮಾಡ್ಕೋಬೋದು. ಮೊಬಲೈಸೇಷನ್ ಆಫ್ ರಿಸೋರ್ಸಸ್ ಮತ್ತು ಫಿಸಿಕಲ್ ಪಾಲಿಸಿ ಈ ರೀತಿಯಾದಂತಹ ಟಾಪಿಕ್ಗಳಿಗೆ ಇದನ್ನ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಆರ್ಟಿಕಲಲ್ಲಿ ನಮಗೆ ಡೆಫಿಸಿಟ್ನ ವಿಷಯವಾಗ, ಅದರಲ್ಲೂ ಟ್ರೇಡ್ ಡೆಫಿಸಿಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಲಾಸ್ಟ್ ಇಯರ್ ಏಪ್ರಿಲ್ ಮಂತಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ಟ್ರೇಡ್ ಕಂಡೀಷನ್ ಇತ್ತು, ಈ ವರ್ಷ ಅದೇ ಏಪ್ರಿಲ್ ಮಂತಲ್ಲಿ ಯಾವ ರೀತಿಯಾದಂಥ ಕಂಡೀಷನ್ ಇದೆ, ಟ್ರೇಡಲ್ಲಿ ಇಂಪ್ರೂವೈಸ್ ಆಗಿದೆನಾ ಅಥವಾ ನಾವು ಇಂಪೋರ್ಟ್ ಹೆಚ್ಚಾಗಿ ಮಾಡ್ಕೋತಾ ಇದ್ದೀವ ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಥವಾ ಕಂಪ್ಯಾರಿಸನ್ ಮಾಡಿದ್ದಾರೆ. ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಯಾವ ರೀತಿಯಾಗಿದೆ ಅನ್ನೋದನ್ನು ಇಲ್ಲಿ ಕೊಟ್ಟಿರುವಂತಹ ಡೇಟಾಗಳು $ಬಿಲಿಯನ್ನಲ್ಲಿ ಮೇಜರ್ ಮಾಡಲಾಗಿದ್ದು, ಲಾಸ್ಟ್ ಇಯರು $30.75 ಬಿಲಿಯನ್ ಇರುವಂಥದ್ದು $38.19 ಬಿಲಿಯನ್ ಹೆಚ್ಚಾಗಿದೆ ಅನ್ನುವಂಥದ್ದು. ಹಾಗೂ ಇಂಪೋರ್ಟನ್ನು ನೋಡಿದಾಗೂ ಸಹ ಇಂಪೋರ್ಟಲ್ಲಿನೂ ಸಹ ಸಾಕಷ್ಟು ಇನ್ಕ್ರೀಸ್ ಆಗಿರೋದನ್ನು ಇಲ್ಲಿ 46.04 ಇರುವಂಥದ್ದು 58.26ಗೆ ಇನ್ಕ್ರೀಸ್ ಆಗಿದೆ. ಡೆಫಿಸಿಟನ್ನು ನಾವು ಓವರಾಲ್ ಆಗಿ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಕನೆಕ್ಟ್ ಮಾಡೋದಾದರೆ ಲಾಸ್ಟ್ ಇಯರು 15.29 ಇರುವಂಥ ಡೆಫಿಸಿಟ್ಟು ಇವಾಗ 20.07 ಅಷ್ಟು ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಇನ್ಕ್ರೀಸ್ ಆಗಿರುವಂಥದ್ದು. ಹಾಗಿದ್ರೆ ಒಂದು ವರ್ಷದ ಟ್ರೆಂಡನ್ನು ನಾವು ನೋಡಿದಾಗ ನಮ್ಮ ಇಂಪೋರ್ಟು ಇನ್ಕ್ರೀಸ್ ಆಗಿದೆ ಹಾಗೂ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗಿದೆ ಅನ್ನುವಂಥ ಒಂದು ಕ್ಲಾರಿಟಿ ನಿಮಗೆ ಗೊತ್ತಿದ್ದರೆ ಸಾಕು. ಇವಾಗ ನಾವು ಯಾವ ರೀತಿಯಾದಂಥ ಕಮೋಡಿಟೀಸ್ಗಳನ್ನು ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಯಾವ ರೀತಿಯಾದಂಥ ಕಮೋಡಿಟೀಸ್ಗಳನ್ನು ಹೆಚ್ಚು ಇಂಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆನೂ ಗೊತ್ತಿರಬೇಕು. ಇದ್ರ ಮೇಲೆ MCQs ಫ್ರೇಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮೋಸ್ಟ್ ಎಕ್ಸ್ಪೋರ್ಟೆಡ್ ಕಮೋಡಿಟೀಸ್ ನಡಿನಲ್ಲಿ ಫಸ್ಟ್ ನಾವು ಪೆಟ್ರೋಲಿಯಂ ಪ್ರಾಡಕ್ಟನ್ನು ನೋಡ್ತಾ ಇದ್ದೀವಿ, ಸೆಕೆಂಡು ಎಂಜಿನಿಯರಿಂಗ್ ಗೂಡ್ಸ್ ಇರ್ಬೋದು, ಥರ್ಡ್ ಪೊಸಿಷನಲ್ಲಿ ಜೆಮ್ಸ್ ಆ್ಯಂಡ್ ಜ್ಯುವೆಲರಿಯನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ 3 ಎಕ್ಸ್ಪೋರ್ಟೆಡ್ ಕಮೋಡಿಟೀಸ್ಗಳು ಟಾಪ್ ಮೋಸ್ಟಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದು. ಇನ್ನು ಮೋಸ್ಟ್ ಇಂಪೋರ್ಟೆಡ್ ಕಮೋಡಿಟೀಸ್ ನಡಿನಲ್ಲಿ ನಾವು ನೋಡಿದಾಗ ಕೋಲ್ ಮತ್ತು ಕೋಕನ್ನು ನಾವು ಹೆಚ್ಚಾಗಿ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಪೆಟ್ರೋಲಿಯಂ ಆ್ಯಂಡ್ ಕ್ರೂಡ್ ಆಯಿಲ್ ಸೆಕೆಂಡ್ ಪೊಸಿಷನಲ್ಲಿ ಹಾಗೂ ಥರ್ಡ್ ಪೊಸಿಷನಲ್ಲಿ ಎಲೆಕ್ಟ್ರಾನಿಕ್ ಗೂಡ್ಸನ್ನು ನಾವು ಹೆಚ್ಚಾಗಿ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ನಿಮಗೆ ಟಾಪ್ ಮೋಸ್ಟ್ ಕಮೋಡಿಟೀಸ್ಗಳು ಯಾವ್ಯಾವ ಇದಾವೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಹಾಗಿದ್ರೆ ಟ್ರೇಡಲ್ಲಿ 2 ರೀತಿಯಾದಂಥ ಕಂಡೀಷನನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಡೆಫಿಸಿಟು, ಇನ್ನೊಂದು ಸರ್ಪ್ಲಸ್. ಇವಾಗ ಹೇಳ್ತಾ ಇರೋದು ಡೆಫಿಸಿಟ್ ಬಗ್ಗೆ. ಡೆಫಿಸಿಟ್ ಅಂತಂದರೆ ಇಂಪೋರ್ಟು ಹೆಚ್ಚಾಗಿರುತ್ತೆ, ಎಕ್ಸ್ಪೋರ್ಟು ಕಡಿಮೆ ಆಗಿರುತ್ತೆ. ಸೊ ಆಮದು ಏನು ಮಾಡ್ಕೋತಾ ಇದ್ದೀವಲ್ಲ ಅದು ಹೆಚ್ಚಾಗಿರೋದ್ರಿಂದ ಇದನ್ನು ಡೆಫಿಸಿಟ್ ಕಂಡೀಷನ್ ಅಂತ ಹೇಳ್ತಾ ಇದ್ದೀವಿ. ರಫ್ತು ಕಡಿಮೆ ಇರುತ್ತೆ ಅನ್ನುವಂಥದ್ದು. ಇದರ ರಿವರ್ಸ್ ಕೇಸ್ ಏನಿರುತ್ತಲ್ಲ, ಹೆಚ್ಚು ಪ್ರೊಡಕ್ಷನ್ ಆಗಿರ್ತಕ್ಕಂಥ ಕಂಡೀಷನನ್ನು ನೋಡ್ತಾ ಇದ್ದೀವಿ. ಸೆಲ್ಫ್ ಸಫಿಷಿಯೆಂಟ್ ಇರುವಂಥ ಸಿಚುವೇಶನ್. ಇದರಿಂದ ಬೇರೆ ಕಂಟ್ರಿಗಳಿಗೂ ಸಹ ಅವರು ಇವತ್ತು ರಫ್ತನ್ನು ಮಾಡ್ಬೋದು ಅಥವಾ ಎಕ್ಸ್ಪೋರ್ಟನ್ನು ಮಾಡ್ಬೋದು. ಇವಾಗ ನಾವು ಟ್ರೇಡ್ ಸರ್ಪ್ಲಸ್ ಅನ್ನುವಂಥ ಟರ್ಮನ್ನು ಯೂಸ್ ಮಾಡ್ತೀವಿ. ಸೊ ಎಕ್ಸ್ಪೋರ್ಟು ಹೆಚ್ಚಾಗಿರಬೇಕು ಹಾಗೂ ಇಂಪೋರ್ಟು ಅಥವಾ ಆಮದು ಇವತ್ತು ಕಡಿಮೆ ಆಗಿರುವಂಥ ಕಂಡೀಷನನ್ನು ಸರ್ಪ್ಲಸ್ ಅಂತ ಕರಿತಾ ಇದ್ದೀವಿ. ಇದು ಟ್ರೇಡ್ಗೆ ಸಂಬಂಧಪಟ್ಟಂಥ 2 ಟರ್ಮಿನಾಲಜೀಸ್ಗಳು. ಟ್ರೇಡ್ ಡೆಫಿಸಿಟ್ ಅಂದರೆ ಏನು ಅಂತ ಕ್ಲಿಯರ್ ಇರಲಿ ಮತ್ತು ಟ್ರೇಡ್ ಸರ್ಪ್ಲಸ್ ಅಂದರೆ ಏನು ಅಂತ. ಇವಾಗ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಈ ಒಂದು ಟ್ರೇಡ್ ರಿಲೇಟೆಡ್ ಇರತಕ್ಕಂಥ ಡೆಫಿಸಿಟ್ ಅಥವಾ ಸರ್ಪ್ಲಸ್ಸು ಇದು BOP ನಡಿನಲ್ಲಿ ಕ್ಯಾಪಿಟಲ್ ಅಕೌಂಟಲ್ಲಿ ಬಿಲಾಂಗ್ ಆಗುತ್ತಾ ಅಥವಾ ಕರೆಂಟ್ ಅಕೌಂಟ್ ಅಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯಾ ಸ್ಲಿಪ್ಸ್ ಟು 150 ಇನ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಗೆ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಈ ಒಂದು ಆರ್ಟಿಕಲಲ್ಲಿ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸಲ್ಲಿ ಭಾರತ ಯಾವ ರೀತಿಯಾದಂಥ ರ್ಯಾಂಕಿಂಗನ್ನು ಪಡ್ಕೊಂಡಿದೆ, ಇದಕ್ಕೆ ಮೇಜರ್ ಆಗಿರತಕ್ಕಂಥ ಕಾರಣ ಹಾಗೂ ಯಾರು ಈ ಒಂದು ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿದ್ರೆ ಹೆಲ್ಪ್ ಆಗುತ್ತೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸನ್ನು ಪ್ರತಿ ವರ್ಷ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಥವಾ ರಿಪೋರ್ಟರ್ಸ್ ಸ್ಯಾನ್ಸ್ ಫ್ರಾಂಟಿಯರ್ಸ್ ಅಂತ RSF ಅಂತಲೂ ಸಹ ಶಾರ್ಟ್ ಫಾರ್ಮಲ್ಲಿ ಕರೆಯಲಾಗುತ್ತೆ. ಸೊ ಪ್ರತಿ ವರ್ಷ RSF ಪ್ರೆಸ್ಗೆ ಸಂಬಂಧಪಟ್ಟಂಥ ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡುತ್ತೆ. ಒಂದು ಪರ್ಟಿಕ್ಯುಲರ್ ಕಂಟ್ರಿನಲ್ಲಿ ಪ್ರೆಸ್ಗೆ ರಿಲೇಟೆಡ್ ಇರುವಂತೆ ಯಾವ ರೀತಿಯಾದಂಥ ಕಂಡೀಷನ್ ಇದೆ ಇದನ್ನೆಲ್ಲ ಕಂಪೈಲೇಷನನ್ನು ಮಾಡೋದ್ರ ಮುಖಾಂತರ ಈ ಒಂದು ಇಂಡೆಕ್ಸನ್ನು ಕೊಡಲಾಗುತ್ತೆ. 2021ರಲ್ಲಿ ಭಾರತದ ಒಂದು ರ್ಯಾಂಕಿಂಗ್ ನಾವು ನೋಡಿದಾಗ 142 ಇರುವಂಥದ್ದು. ಈ ವರ್ಷದ ನಾವು ಸ್ಟೇಟಸನ್ನು ಕನ್ಸಿಡರ್ ಮಾಡಿದಾಗ 150ಗೆ ಬಂದಿದೆ. ಸೊ ಹಾಗಾಗಿ ನಾವೇನು ಕನ್ಕ್ಲೂಷನ್ಗೆ ಬರ್ಬೋದು, ಈ ವರ್ಷದ ಇಂಡೆಕ್ಸ್ ನಡಿನಲ್ಲಿ ನಾವು ನೋಡಿದಾಗ ಭಾರತದಲ್ಲಿ ಪ್ರೆಸ್ಗೆ ಸಂಬಂಧಪಟ್ಟಂಥ ಫ್ರೀಡಮು ಕಡಿಮೆ ಆಗ್ತಾ ಬಂದಿದೆ ಅನ್ನೋದ್ರ ಬಗ್ಗೆ ಕನೆಕ್ಟನ್ನು ಮಾಡ್ಕೋಬೋದಾಗಿದೆ. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಅಂತಂದರೆ, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇಯನ್ನು ಸೆಲೆಬ್ರೇಟ್ ಮಾಡುವಂಥ ಸಂದರ್ಭದಲ್ಲಿ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಅಥವಾ ಇಂಡಿಯನ್ ವುಮನ್ ಪ್ರೆಸ್ ಕಾರ್ಪ್ಸ್ ಇವೆಲ್ಲ ಆರ್ಗನೈಸೇಷನ್ಸ್ಗಳು ಭಾರತದಲ್ಲಿರ್ತಕ್ಕಂಥ
ಪ್ರೆಸ್ಗೆ ಇರುವಂಥ ಫ್ರೀಡಮನ್ನು ಎಂಫಸೈಸ್ ಮಾಡಿದ್ದಾವೆ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂಥ ರ್ಯಾಂಕಿಂಗ್ನನ್ನು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಇವತ್ತು ಡೆಮೋಕ್ರಸಿ ವೈಬ್ರೆಂಟ್ ಆಗಿರಬೇಕು ಅಂತಂದರೆ ಪ್ರಾಪರಾಗಿ ಫ್ರೀಡಮ್ ಆಫ್ ಪ್ರೆಸ್ ಅನ್ನುವಂಥದ್ದು ಇಂಟಿಗ್ರಲ್ ಪಾರ್ಟ್ ಇರಬೇಕು. ಸೊ ಫ್ರೀಡಮ್ ಎಷ್ಟು ಕೊಡ್ತೀವಿ ನಾವು ಪ್ರೆಸ್ಗೆ, ಇದರಿಂದ ನಾವು ಡೆಮೋಕ್ರಸಿಯನ್ನು ಎನ್ಶ್ಯೂರ್ ಮಾಡ್ಬೋದಾಗಿದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಲಾಗಿದ್ದು. ಇನ್ನು RSF ಇದೆಯಲ್ಲ, ಇದು ಯುನೈಟೆಡ್ ನೇಷನ್ಸ್ ನಡಿನಲ್ಲಿ ಒಂದು ಕನ್ಸಲ್ಟೇಟಿವ್ ಸ್ಟೇಟಸನ್ನು ಸಹ ಹೊಂದಿದೆ. ಹಾಗಾಗಿ ಈ ಒಂದು ರಿಪೋರ್ಟು ಇಂಪಾರ್ಟೆನ್ಸನ್ನು ಸಹ ಪಡ್ಕೊಂಡಿದೆ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಯಾವ ರೀತಿಯಾದಂಥ ಪ್ಯಾರಾಮೀಟರ್ಸನ್ನು ಇವರು ಕನ್ಸಿಡರ್ ಮಾಡ್ತಾರೆ ಅಂತಂದರೆ, ಒಂದು ದೇಶದಲ್ಲಿ ಮೀಡಿಯಾಗೆ ಯಾವ ರೀತಿಯಾದಂಥ ಇಂಡಿಪೆಂಡೆನ್ಸ್ ಇದೆ, ಮೀಡಿಯಾಗೆ ಸಂಬಂಧಪಟ್ಟಂಥ ಎನ್ವಿರಾನ್ಮೆಂಟ್ ಇರ್ಬೋದು ಮತ್ತು ಸೆಲ್ಫ್ ಸೆನ್ಸಾರ್ಶಿಪ್ ಬಗ್ಗೆ ಸಂಬಂಧಪಟ್ಟಂತೆ, ಹಾಗೂ ಮೀಡಿಯಾಗೆ ಸಂಬಂಧಪಟ್ಟಂತೆ ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ ಯಾವ ರೀತಿಯಾಗಿದೆ, ಟ್ರಾನ್ಸ್ಪರೆನ್ಸಿ ಇರ್ಬೋದು, ಕ್ವಾಲಿಟಿ ಆಫ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆಯೂ ಸಹ ಇಲ್ಲಿ ಮೇಜರನ್ನು ಮಾಡಲಾಗುತ್ತೆ. ಸೊ ಒಟ್ಟಾರೆಯಾಗಿ ಯಾವ ರೀತಿಯಾದಂಥ ಇನ್ಫಾರ್ಮೇಷನ್ಸ್ಗಳಿಗೆ ಅಥವಾ ನ್ಯೂಸ್ಗಳಿಗೆ ಇವತ್ತು ನಮ್ಮ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ. ಸೊ ಯಾವ ರೀತಿಯಾದಂಥ ಸಪೋರ್ಟ್ ಲೆವೆಲ್ ಇದೆ ಒಂದು ಕಂಟ್ರಿನಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಫ್ರೀಡಮನ್ನು ಇಲ್ಲಿ ಕನೆಕ್ಟ್ ಮಾಡಬಹುದಾಗಿದೆ. ಸೊ ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ, ನಾವು ಪ್ರೆಸ್ ಫ್ರೀಡಮ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಒಂದು ಪ್ರೆಸ್ ಫ್ರೀಡಮನ್ನು ಯಾವ ಆರ್ಟಿಕಲ್ಗೆ ನಾವು ಕನೆಕ್ಟ್ ಮಾಡ್ಕೋಬೋದಾಗಿದೆ? ಸೊ ಫಂಡಮೆಂಟಲ್ ರೈಟ್ಸಲ್ಲಿರುವಂಥ ಆರ್ಟಿಕಲ್ನ ನಂಬರನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯಾ ಡೆನ್ಮಾರ್ಕ್ ಟು ಸ್ಟ್ರೆಂಥನ್ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಕನೆಕ್ಟ್ ಮಾಡ್ಕೋಬೋದು, ಹಾಗೂ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೂ ಸಹ ನಾವು ಕನೆಕ್ಟ್ ಮಾಡ್ಕೋಬೋದಾಗಿದೆ. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟು, ಇವತ್ತು ಭಾರತ ಹಾಗೂ ಡೆನ್ಮಾರ್ಕ್ ಎರಡೂ ಕಂಟ್ರಿಗಳು ಸಹ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಒಂದು ಕಮಿಟ್ಮೆಂಟನ್ನು ಕೊಡೋದ್ರಲ್ಲಿ ಫೋಕಸ್ ಮಾಡ್ತಾ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಮೇಜರಾಗಿ ಇವತ್ತು ಗ್ರೀನ್ ಹೈಡ್ರೋಜನ್ಗೆ ಸಂಬಂಧಪಟ್ಟಂತೆ ಹಾಗೂ ರಿನ್ಯೂಯಬಲ್ ಎನರ್ಜಿಗೆ ಇರ್ಬೋದು ಅಥವಾ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ, ಈ ರೀತಿಯಾಗಿ ರಿನ್ಯೂಯಬಲ್ ಎನರ್ಜಿಯನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಒಂದು ಕಮಿಟ್ಮೆಂಟನ್ನು ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಮೇಜರಾಗಿ ಇವರು ಕವರ್ ಮಾಡ್ತಕ್ಕಂಥ ಸೆಕ್ಟರ್ಸ್ಗಳು ಯಾವ್ಯಾವು, ಅಥವಾ ಇವತ್ತು ನಾವು ರಿನ್ಯೂಯಬಲ್ ಎನರ್ಜಿನ ಎನ್ಹ್ಯಾನ್ಸ್ ಮಾಡಬೇಕಂತಂದರೆ ಯಾವ ರೀತಿಯಾದಂಥ ಸೆಕ್ಟರ್ಸ್ಗಳ ಮೇಲೆ ಫೋಕಸ್ ಮಾಡಬೇಕು ಅಂತಂದರೆ, ಗ್ರೀನ್ ಶಿಪ್ಪಿಂಗ್ ಇರ್ಬೋದು, ಆ್ಯನಿಮಲ್ ಹಸ್ಬೆಂಡ್ರಿ, ಡೈರಿಂಗ್ ಇರ್ಬೋದು, ವಾಟರ್ ಮ್ಯಾನೇಜ್ಮೆಂಟ್, ಎನರ್ಜಿ, ಈ ರೀತಿಯಾಗಿ ಸೆಕ್ಟರ್ ಸ್ಪೆಸಿಫಿಕ್ ಬಗ್ಗೆ ಇವರು ಡಿಸ್ಕಸ್ ಮಾಡಿರೋದನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗೂ ಎರಡೂ ಕಂಟ್ರಿಗಳ ಮಧ್ಯೆ ಇವತ್ತು ಕಲ್ಚರಲ್ ಎಕ್ಸ್ಚೇಂಜ್ ಬಗ್ಗೆಯೂ ಸಹ ಇಲ್ಲಿ ಎಂಫಸೈಸ್ ಮಾಡಿರೋದನ್ನು ನೋಡ್ಬೋದು. ಎರಡೂ ಕಂಟ್ರಿಗಳಲ್ಲಿ ಇವತ್ತು ನಾವು ಸೇಫ್ ಆಗಿ ಮತ್ತು ಸೆಕ್ಯೂರ್ ಆಗಿರ್ತಕ್ಕಂಥ ವಾಟರನ್ನು ಮೀಟ್ ಮಾಡೋದರಲ್ಲಿ ಬೇಕಾಗಿರುವಂಥ ಒಂದು ಕೋಆಪ್ರೇಷನನ್ನು ಅಥವಾ ರಿನ್ಯೂಯಬಲ್ ಎನರ್ಜಿಯನ್ನು ನಾವು ಹೋಲಿಸ್ಟಿಕ್ ಆಗಿ ಕವರ್ ಮಾಡಬೇಕು, ಅಥವಾ ಸಸ್ಟೈನೇಬಲ್ ಅಪ್ರೋಚ್ನ ಮುಖಾಂತರ ನಾವು ಇವತ್ತು ಎನರ್ಜಿಯನ್ನು ಯುಟಿಲೈಸ್ ಮಾಡಬೇಕು. ಇದು ಫ್ಯೂಚರ್ ಡಿಮ್ಯಾಂಡನ್ನು ಸಹ ಫುಲ್ಫಿಲ್ ಮಾಡೋದರಲ್ಲಿ ಒಂದು ಒಳ್ಳೆ ಇನಿಷಿಯೇಟಿವ್ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದಾಗಿದೆ. ಹಾಗೂ ನಾವು ಡೆನ್ಮಾರ್ಕ್ ಜೊತೆಗೆ ಒಂದು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಕೊಲಾಬ್ರೇಷನನ್ನು ಮಾಡಿದ್ವಿ. ಈ ಒಂದು ಕೊಲಾಬ್ರೇಷನ್ ಸಹ ಇವತ್ತು ಕಂಟಿನ್ಯೂ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಇಲ್ಲಿ ಕನೆಕ್ಟ್ ಮಾಡಿರೋದನ್ನು ನೋಡ್ಬೋದು. ಸೊ ಈ ಒಂದು ಆರ್ಟಿಕಲಿಂದ ಟೇಕ್ ಅವೇ ಪಾಯಿಂಟ್ ಅಂತಂದರೆ, ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇದು ಗ್ಲೋಬಲ್ ಲೆವೆಲಲ್ಲಿ ಒಂದು ಲೀಡರ್ಶಿಪ್ಪನ್ನು ಪರ್ಸ್ಯೂ ಮಾಡೋದ್ರಲ್ಲಿ ಸಹ ಹೆಲ್ಪ್ ಆಗುತ್ತೆ. ನಾವು ಡೆನ್ಮಾರ್ಕ್ ಜೊತೆಗೆ ಒಂದು ಆಸ್ಪಿರೇಷನಲ್ ಟಾಕನ್ನು ನಡೆಸಿದ್ದೀವಿ ಅನ್ನುವಂಥದ್ದು. ಸೊ ಇದರಲ್ಲಿ ಮೇಜರಾಗಿ ನಾವು ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾ ಇದ್ದೀವಿ ಸೆಕ್ಟರ್ ವೈಸ್ ಅನ್ನುವಂಥದ್ದು. ಇದರಿಂದಾಗಿ ಗ್ಲೋಬಲ್ ಲೆವೆಲಲ್ಲಿ ನಾವು ಎನರ್ಜಿ ಎಫಿಷಿಯನ್ಸಿಯನ್ನು ತೋರಿಸ್ಬೋದು ಮತ್ತು ರಿನ್ಯೂಯಬಲ್ ಎನರ್ಜಿಯನ್ನು ಸಹ ಸಸ್ಟೈನೇಬಲ್ ಆಗಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ರಿಲಿಮ್ಸ್ ಲೆವೆಲಲ್ಲಿ ನಾವು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಗ್ರೀನ್ ಎನರ್ಜಿ ಇವಾಗ ತುಂಬ ನ್ಯೂಸಲ್ಲಿ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ಇನಿಷಿಯೇಟಿವ್ಸ್ ಇರ್ಬೋದು ಅಥವಾ ಟಾಕ್ಸ್ಗಳಿರ್ಬೋದು, ಡೈರೆಕ್ಟಾಗಿ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್, ಬಿಲ್ ಅಸೆಂಟ್ ಅ ಡಿಲೇ ಆ್ಯಂಡ್ ದ ಗವರ್ನರ್ಸ್ ಆಪ್ಷನ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ಕನೆಕ್ಟ್ ಮಾಡ್ಬೋದಾಗಿದೆ. ಸೊ ಈ ಒಂದು ಆರ್ಟಿಕಲಲ್ಲಿರುವಂಥ ಕೋರ್ ಇನ್ಫಾರ್ಮೇಷನ್ ಅಂತಂದರೆ, ನೀಟ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ಗೆ ಸಂಬಂಧಪಟ್ಟಂಥ ಒಂದು ಬಿಲ್ಲನ್ನು ತಮಿಳುನಾಡು ಸರ್ಕಾರ ಪಾಸ್ ಮಾಡಿತ್ತು. ಈ ಒಂದು ಬಿಲ್ಲು ಇವಾಗ ಆ್ಯಕ್ಟಾಗಿ ಇನ್ನೂ ಕನ್ವರ್ಟ್ ಆಗಿಲ್ಲ. ಯಾಕೆಂತಂದರೆ ಗವರ್ನರ್ ಅವರ ಒಂದು ಅಸೆಂಟ್ ಸಿಕ್ಕಿಲ್ಲ. ಸೊ ಗವರ್ನರ್ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ, ಗವರ್ನರ್ ಯಾಕೆ ಡಿಲೇ ಮಾಡಬಾರ್ದು, ಕಾನ್ಸ್ಟಿಟ್ಯೂಷನಲ್ಲಿ ಯಾವ ರೀತಿಯಾದಂಥ ಸ್ಟೇಟಸ್ ಇದೆ ಗವರ್ನರ್ ಮತ್ತು ಹಾಗೂ ಸ್ಟೇಟ್ ಪಾಸ್ ಮಾಡ್ತಕ್ಕಂಥ ಬಿಲ್ಗೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ಮೇಜರ್ ಪಾಯಿಂಟ್ಸ್ಗಳನ್ನು ಕವರ್ ಮಾಡೋದಾದರೆ, ನಾರ್ಮಲ್ ಕಾನ್ಸ್ಟಿಟ್ಯೂಷನ್ ಪ್ರೊಸೆಸ್ ನಡಿನಲ್ಲಿ ಅಥವಾ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಪ್ರವಿಧಾನದಲ್ಲಿ ಇವತ್ತು ಯಾವುದೇ ಒಂದು ಬಿಲ್ ಇರುತ್ತಲ್ಲ ಅದು ಆ್ಯಕ್ಟ್ ಆಗಿ ಅಥವಾ ಲಾ ಆಗಿ ಕನ್ವರ್ಟ್ ಆಗಬೇಕಂತಂದರೆ ಸೆಂಟ್ರಲ್ ಲೆವೆಲಲ್ಲಿ ಪ್ರೆಸಿಡೆಂಟ್ ಅವರ ಒಂದು ಅಸೆಂಟ್ ಬೇಕಾಗುತ್ತೆ. ಇನ್ನು ಸ್ಟೇಟ್ ಲೆಜಿಸ್ಲೇಚರ್ ಅಥವಾ ಸ್ಟೇಟ್ ಲಾಗೆ ಸಂಬಂಧಪಟ್ಟಂತೆ ಅದು ಗವರ್ನರ್ ಅವರ ಒಂದು ಅಸೆಂಟ್ ಆದಮೇಲೆ ಅದು ಲಾಗೆ ಕನ್ವರ್ಟ್ ಆಗುತ್ತೆ ಅನ್ನುವಂಥದ್ದು ನಿಮಗೆ ಕ್ಲಿಯರಾಗಿ ಗೊತ್ತಿದೆ. ಇವಾಗ ಗವರ್ನರ್ ಅವರು ಈ ಒಂದು ಪ್ರೊಸೆಸನ್ನು ಡಿಲೇ ಮಾಡ್ತಾ ಇದ್ದಾರೆ. ಇದರಲ್ಲಿ ಸ್ಟೇಟ್ ಗೌರ್ಮೆಂಟು ಹಾಗೂ ಗವರ್ನರ್ ನಡುವೆ ಕೆಲವೊಂದಿಷ್ಟು ಕ್ಲಾಶಸ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಸರ್ಕಾರದ ಒಂದು ವಾದ ಯಾವ ರೀತಿಯಾಗಿದೆ,
ಮತ್ತು ಗವರ್ನರ್ ಯಾಕೆ ಇದನ್ನು ಡಿಲೇ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಭಾರತದ ಸಂವಿಧಾನದಲ್ಲಿ ಗವರ್ನರ್ ಅವರ ಒಂದು ಕಾನ್ಸ್ಟಿಟ್ಯೂಷನಲ್ ಸೆಟಪ್ ಅಥವಾ ಅವರ ಒಂದು ಪೊಸಿಷನ್ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋದಾದರೆ, ಅವರು ಇವತ್ತು ಸ್ಟೇಟಲ್ಲಿರ್ತಕ್ಕಂಥ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ಗೆ ರೆಸ್ಪಾನ್ಸಿಬಲ್ ಇರ್ತಾರೆ ಅನ್ನುವಂಥದ್ದು. ಸೊ ಟೈಮ್ ಟು ಟೈಮ್ ಸ್ಟೇಟಲ್ಲಿ ಯಾವ ರೀತಿಯಾದಂಥ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ, ಪೊಲಿಟಿಕಲ್ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಅಥವಾ ಎಲ್ಲ ಆ್ಯಕ್ಷನ್ಗೂ ಸಹ ಅವರು ರೆಸ್ಪಾನ್ಸ್ ಇರ್ತಾರೆ. ಹಾಗೂ ಇವರನ್ನು ಯಾರು ಅಪಾಯಿಂಟ್ ಮಾಡಿರ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಅವರು, ಅಂದರೆ ಯೂನಿಯನ್ ಗವರ್ಮೆಂಟು ಇವರನ್ನು ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಆರ್ಟಿಕಲ್ 154 ಕ್ಲಾಸ್ 1 ಏನು ಹೇಳುತ್ತೆ ಅಂತಂದರೆ, ಗವರ್ನರ್ ಅವರ ಒಂದು ಎಕ್ಸಿಕ್ಯೂಟಿವ್ ಪವರ್, ಸ್ಟೇಟಲ್ಲಿ ಅವ್ರಿಗೆ ಯಾವ ರೀತಿಯಾದಂಥ ಪವರ್ ಇದೆ, ಅವರು ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ ಪ್ರವಿಧಾನಗಳ ಅನುಗುಣವಾಗಿ ಇವತ್ತು ತಮ್ಮ ಒಂದು ಪವರನ್ನು ಎಕ್ಸೈಸ್ ಮಾಡಬೇಕು ಅಥವಾ ತಮ್ಮ ಪವರನ್ನು ಜಾರಿಗೆ ತರಬೇಕು ಅಂತಂದರೆ ಸಂವಿಧಾನಾತ್ಮಕವಾಗಿ ಮಾಡಬೇಕು ಅನ್ನುವಂಥದ್ದು. ಅಂದರೆ ಇವತ್ತು ಗವರ್ನರ್ ಅವರ ಒಂದು ಫಂಕ್ಷನ್ನು ಆ ಒಂದು ಸ್ಟೇಟಲ್ಲಿರ್ತಕ್ಕಂಥ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಡ್ವೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಇವತ್ತು ಏನು ಅಡ್ವೈಸ್ ಮಾಡ್ತಾರಲ್ಲ ಅದರ ಪ್ರಕಾರ ಇವತ್ತು ಗವರ್ನರ್ ಅವರ ಒಂದು ಆ್ಯಕ್ಟ್ ಇರುತ್ತೆ ಅನ್ನುವಂಥದ್ದನ್ನು ನಾವು ಸಂವಿಧಾನಾತ್ಮಕವಾಗಿ ಇಲ್ಲಿ ನೋಡ್ಬೋದು. ಆದರೆ ಗವರ್ನರ್ ಅವರು ಇವತ್ತು ನೀಟ್ ಬಿಲ್ಗೆ ಅಸೆಂಟನ್ನು ಕೊಡ್ತಾ ಇಲ್ಲ ಅನ್ನೋದು ಕ್ವಶನ್ ಮಾರ್ಕು. ಅಂಬೇಡ್ಕರ್ ಅವರು ಈ ಒಂದು ಗವರ್ನರ್ ಪೊಸಿಷನ್ಗೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಯಾವ ರೀತಿಯಾದಂಥ ಕಮೆಂಟನ್ನು ಹಾಕಿದ್ದಾರೆ ಅನ್ನೋದನ್ನು ಸಹ ಮೆನ್ಷನ್ ಮಾಡಿದ್ದಾರೆ. ನಮ್ಮ ಸಂವಿಧಾನದಲ್ಲಿ ಗವರ್ನರ್ಗೆ ರಿಲೇಟೆಡ್ ಇರುವಂತೆ ಯಾವುದೇ ಸ್ಪೆಸಿಫಿಕ್ ಫಂಕ್ಷನ್ ಇಲ್ಲ, ಅಥವಾ ಗವರ್ನರ್ ಅವರು ತಮ್ಮ ಒಂದು ಇಚ್ಛೆ ಮುಖಾಂತರ ಫಂಕ್ಷನ್ಸನ್ನು ಮಾಡುವಂತಹ ಒಂದು ಪ್ರವಿಧಾನವೂ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಹಾಗೂ ಸರ್ಕಾರಿಯ ಕಮಿಷನ್ನು ಸಹ ಇವತ್ತು ಈ ಒಂದು ಕಂಡೀಷನ್ಗೆ ಸಂಬಂಧಪಟ್ಟಂತೆ ಅಥವಾ ಗವರ್ನರ್ ಪೊಸಿಷನ್ ಯಾವ ರೀತಿಯಾಗಿದೆ ಸ್ಟೇಟಲ್ಲಿ ಅಂತಂದಾಗ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇವತ್ತು ಹೆಚ್ಚು ಪವರನ್ನು ಹೊಂದಿದ್ದಾರೆ. ಅವರ ಒಂದು ಅಡ್ವೈಸ್ ಮೇಲೇ ಇವತ್ತು ಈ ಗವರ್ನರ್ ಆ್ಯಕ್ಟ್ ಮಾಡಬೇಕು ಅನ್ನುವಂಥದ್ದು, ಅವರಿಗೆ ಇರ್ತಕ್ಕಂಥ ಪವರ್ ಅಥವಾ ಬೈಂಡಿಂಗ್ ಪೊಸಿಷನ್ ಸಹ ಇವತ್ತು ಕಮಿಷನಲ್ಲಿ ಎಂಫಸೈಸ್ ಮಾಡಿರೋದನ್ನು ಸಹ ಇಲ್ಲಿ ಹೇಳಿದ್ದಾರೆ. ಇನ್ನು ಆರ್ಟಿಕಲ್ 200 ನಡಿನಲ್ಲಿ ಇವತ್ತು ಯಾವುದೇ ಒಂದು ಬಿಲ್ಲು ಸ್ಟೇಟ್ ಲೆಜಿಸ್ಲೇಚರಲ್ಲಿ ಪಾಸ್ ಆದಮೇಲೆ ಗವರ್ನರ್ಗೆ ಯಾವ ರೀತಿಯಾದಂಥ ಪವರ್ ಇರುತ್ತೆ ಅಥವಾ ಯಾವ ರೀತಿಯಾಗಿ ಅವರು ಆ್ಯಕ್ಟನ್ನು ಕನ್ವರ್ಟ್ ಮಾಡೋದ್ರಲ್ಲಿ ಯಾವ ರೀತಿಯಾದಂಥ ಪ್ರೊಸೆಸನ್ನು ಅವರು ಫಾಲೋ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಬಿಲ್ಲನ್ನು ಅವರು ಇವತ್ತು ಅಸೆಂಟ್ ಮಾಡ್ಬೋದು, ಅಂದರೆ ಅದು ಲಾಗೆ ಕನ್ವರ್ಟ್ ಆಗುತ್ತೆ, ಅಥವಾ ಈ ಒಂದು ಬಿಲ್ಲನ್ನು ವಿತ್ ಹೋಲ್ಡ್ ಮಾಡ್ಬೋದಾಗಿದೆ. ಇಲ್ಲ ಅಂತಂದರೆ ಇದನ್ನು ರಿಟರ್ನ್ಗೆ ಕಳಿಸ್ಬೋದು, ಸ್ಟೇಟ್ ಲೆಜಿಸ್ಲೇಚರ್ಗೆ ವಾಪಸ್ ಕಳಿಸೋದ್ರ ಮುಖಾಂತರ ಏನಾದರೂ ಚೇಂಜಸ್ ಇದ್ದರೆ ಅಗೇನ್ ಸ್ಟೇಟ್ ಗೌರ್ಮೆಂಟು ಆ ಒಂದು ಬಿಲ್ಲನ್ನು ಡ್ರಾಪ್ ಮಾಡ್ಬೋದು ಅಥವಾ ಚೇಂಜಸನ್ನು ಮಾಡ್ಬೋದು. ಚೇಂಜಸ್ ಮಾಡ್ದೇ ಅದನ್ನು ಗವರ್ನರ್ಗೆ ಕಳಿಸ್ಬೋದಾಗಿದೆ. ಇನ್ನು 4th ಆಲ್ಟರ್ನೇಟಿವಲ್ಲಿ ಇವತ್ತು ಆ ಬಿಲ್ಲನ್ನು ಪ್ರೆಸಿಡೆಂಟ್ ಅವರ ಕನ್ಸಿಡರೇಷನ್ಗೆ ಎತ್ತಿಡ್ಬೋದು, ರಿಸರ್ವ್ ಮಾಡ್ಬೋದು ಅನ್ನುವಂಥದ್ದು. ಸೊ ಪ್ರೆಸಿಡೆಂಟ್ಗೆ ಎತ್ತಿಡಲಾಗುತ್ತೆ. ಈ ರೀತಿಯಾಗಿ 4 ಆಲ್ಟರ್ನೇಟಿವ್ ಇರುತ್ತೆ. ಸೊ ಇಲ್ಲಿ ಮೇಜರಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಒಂದು ವೇಳೆ ರಿಟರ್ನ್ ಮಾಡಿದ್ರಂತ ಅಂದ್ಕೊಳ್ಳಿ, ಇವಾಗ ಸ್ಟೇಟ್ ಲೆಜಿಸ್ಲೇಚರು ಮತ್ತೆ ಆ ಬಿಲ್ಲನ್ನು ಪಾಸ್ ಮಾಡ್ತಾರಲ್ಲ, ಅದು ಗವರ್ನರ್ಗೆ ಹೋದಾಗ ಅವರು ಕಂಪಲ್ಸರಿಯಾಗಿ ಅಸೆಂಟನ್ನು ಕೊಡಬೇಕಾಗುತ್ತೆ. ಆದರೆ ನಮ್ಮ ಸಂವಿಧಾನದಲ್ಲಿ ಈ ಒಂದು ಕಂಪಲ್ಸರಿ ಅಸೆಂಟನ್ನು ಕೊಡೋದಕ್ಕೋಸ್ಕರ ಯಾವುದೇ ರೀತಿಯಾದಂಥ ಡ್ಯೂರೇಷನ್ ಇಲ್ಲ ಅನ್ನೋದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಈ ಒಂದು ಪಾಯಿಂಟಿಂದ ಇವತ್ತು ಗವರ್ನರ್ ಅವರು ಅಸೆಂಟ್ ಕೊಡೋದ್ರಲ್ಲಿ ಡಿಲೇ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಈ ಒಂದು ಆ್ಯಕ್ಟ್ ಏನಿದೆಯಲ್ಲ, ಇದೊಂದು ಅನ್ಡೆಮೊಕ್ರೆಟಿಕ್ ಆ್ಯಕ್ಟ್ ಅಂತಲೂ ಸಹ ಹೇಳಲಾಗಿದೆ. ಯಾಕೆಂದರೆ ಬಿಲ್ ಪಾಸ್ ಮಾಡೋದೇನಿದೆಯಲ್ಲ, ಇದು ಲೆಜಿಸ್ಲೇಚರ್ ಪಾರ್ಟ್ ಆಗಿದೆ, ಒಂದು ಲೆಜಿಸ್ಲೇಟಿವ್ ಪ್ರೊಸೆಸ್ ನಡಿನಲ್ಲಿ ಬರುತ್ತೆ. ಇದು ಯಾವುದೇ ರೀತಿಯಾದಂಥ ಎಕ್ಸಿಕ್ಯೂಟಿವ್ ಪವರನ್ನು ನಾವು ಇಲ್ಲಿ ಹೆಚ್ಚು ಎಂಫಸೈಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಇವಾಗ ಡೆಫಿನೆಟ್ ಆಗಿರತಕ್ಕಂಥ ಒಂದು ಆಪ್ಷನ್ಸನ್ನು ಸಹ ಕೊಟ್ಟಿದೆ. ನಾವು ಆರ್ಟಿಕಲ್ 154 ಕ್ಲಾಸ್ 1 ನೋಡಿದ್ವಿ, ಗವರ್ನರ್ ಅವರು ಇವತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ ಕೊಡ್ತಕ್ಕಂಥ ಅಡ್ವೈಸ್ ಮೇಲೆ ಬೈಂಡಿಂಗ್ ಇರ್ತಾರೆ. ಸೊ ಯಾವುದೇ ರೀತಿಯಂಥ ಡಿಲೇಯನ್ನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅನ್ನುವಂಥದ್ದು. ಹಾಗೂ ಆರ್ಟಿಕಲ್ 361 ಸಹ ಎಂಫಸೈಸ್ ಮಾಡೋದಾದರೆ, ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ ಸಿಸ್ಟಮಲ್ಲಿ ಇವತ್ತು ಗವರ್ನರ್ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು, ಯಾವುದೇ ಒಂದು ಆ್ಯಕ್ಟ್ ಇದೆ ಅಂತಂದರೆ ಅವರು ಪರ್ಸ್ನಲಿ ರೆಸ್ಪಾನ್ಸಿಬಲ್ ಇರೋದಿಲ್ಲ. ಅಂದರೆ ಆ ಒಂದು ಆ್ಯಕ್ಟಲ್ಲಿರ್ತಕ್ಕಂಥ ಯಾವುದೇ ಪ್ರವಿಧಾನ ಇವತ್ತು ಕೋರ್ಟಲ್ಲಿ ಕ್ವಶನಿಂಗ್ ಆಯ್ತು ಅಂತಂದರೆ ಪ್ರೆಸಿಡೆಂಟ್ ಇರ್ಬೋದು ಅಥವಾ ಗವರ್ನರ್ ಇರ್ಬೋದು, ಅವರು ಆನ್ಸರೇಬಲ್ ಇರಲ್ಲ. ಸರ್ಕಾರ ಇವತ್ತು ರೆಸ್ಪಾನ್ಸಿಬಲ್ ಇರುತ್ತೆ ಆ ಒಂದು ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ. ಸೊ ಆರ್ಟಿಕಲ್ 361 ಸಹ ನಮಗೆ ಇಂಪಾರ್ಟೆಂಟು. ಇಲ್ಲಿ ಗವರ್ನರ್ ಅವರು ತಮ್ಮ ಒಂದು ಫಂಕ್ಷನನ್ನು ಡಿಸ್ಚಾರ್ಜ್ ಮಾಡ್ತಾ ಇಲ್ಲ. ಬಿಲ್ಲನ್ನು ಇವತ್ತು ಅಸೆಂಟ್ ಕೊಡೋದು ಅವರು ಒಂದು ಇಂಪಾರ್ಟೆಂಟ್ ಫಂಕ್ಷನ್ನು. ಸೊ ಆ ಒಂದು ಡ್ಯೂಟಿಯನ್ನು ಇವತ್ತು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಒಟ್ಟಾರೆಯಾಗಿ ಮೆನ್ಷನ್ ಮಾಡಿದ್ದಾರೆ. ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸಿಂಪಲ್ಲಾಗಿ ಆರ್ಟಿಕಲ್ 154 ಕ್ಲಾಸ್ 1 ಬೇಕು, ಆರ್ಟಿಕಲ್ 200 ಇಂಪಾರ್ಟೆನ್ಸ್ ಏನಿದೆ, ಹಾಗೂ ಆರ್ಟಿಕಲ್ 361, ಈ 3 ಆರ್ಟಿಕಲನ್ನು ನೀವು ಕ್ಲಿಯರಾಗಿ ಇವತ್ತು ಮತ್ತೆ ಲಕ್ಷ್ಮೀಕಾಂತಲ್ಲಿ ರಿವಿಷನ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ದ ಕೋರ್ಟ್ಸ್ ಬರ್ಡನ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಜುಡಿಷಿಯಲ್ ರಿಫಾರ್ಮ್ಸ್ಗೆ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಇದು ನ್ಯಾಷನಲ್ ಜುಡಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್
ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಥ ಅಪ್ಡೇಷನನ್ನು ಹೇಳ್ತಾ ಇದೆ. ರೀಸೆಂಟಾಗಿ ನಾವು ನ್ಯೂಸಲ್ಲಿ ನೋಡಿದ್ವಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರು ಇವತ್ತು ಜುಡಿಷಿಯರಿ ಸಿಸ್ಟಮ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಒಂದು ನ್ಯಾಷನಲ್ ಜುಡಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಥಾರಿಟಿಯನ್ನು ಸೆಟಪ್ ಮಾಡಬೇಕು. ಇದರಿಂದಾಗಿ ಜುಡಿಷಿಯರಿ ಸಿಸ್ಟಮಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ನಾವು ಸಬಾರ್ಡಿನೇಟ್ ಕೋರ್ಟ್ಸ್ಗೆ ಬೇಕಾಗಿರುವಂಥ ಫೆಸಿಲಿಟಿಯನ್ನು ಅಥವಾ ಇನ್ಫ್ರಾಸ್ಟ್ರಕ್ಚರನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನು ಸ್ಲೋ ಪ್ರೊಸೆಸ್ ಆಗ್ತಾ ಇದೆಲ್ಲ ಇದನ್ನು ನಾವು ತಕ್ಕ ಮಟ್ಟಿಗೆ ರೆಡ್ಯೂಸ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಪೋಸಲನ್ನು ಕೊಡಲಾಗಿತ್ತು. ಈ ಒಂದು ಆರ್ಟಿಕಲಲ್ಲಿ ಇರ್ತಕ್ಕಂಥ ಅಪ್ಡೇಷನ್ ಏನಿದೆ ಅಂತಂದರೆ, ರೀಸೆಂಟಾಗಿ ಒಂದು ಜಾಯಿಂಟ್ ಕಾನ್ಫರೆನ್ಸನ್ನು ಸೆಟಪ್ ಮಾಡಲಾಗಿತ್ತು. ಚೀಫ್ ಮಿನಿಸ್ಟರ್ಸ್ಗಳು ಹಾಗೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಈ ಎಲ್ಲ ಮಿನಿಸ್ಟರ್ಸ್ಗಳ ಒಂದು ಕಾನ್ಫರೆನ್ಸ್ ನಡಿನಲ್ಲಿ ಚೀಫ್ ಮಿನಿಸ್ಟರ್ಸ್ಗಳು ಈ ಒಂದು ಪ್ರಪೋಸಲನ್ನು ಸಪೋರ್ಟ್ ಮಾಡಿಲ್ಲ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಆರ್ಟಿಕಲಿಂದ ಟೇಕ್ ಅವೇ ಪಾಯಿಂಟ್ ಅಂತಂದರೆ, ನ್ಯಾಷನಲ್ ಜುಡಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಥಾರಿಟಿ ಆಫ್ ಇಂಡಿಯಾ ಇದನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ನಾವು ಜುಡಿಷಿಯರಿ ಸಿಸ್ಟಮಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟನ್ನು ಕಾಣ್ಬೋದಾಗಿದೆ ಅನ್ನೋದ್ರ ಬಗ್ಗೆ ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಇವಾಗ ನಾವು ಸೆಂಟ್ರಲ್ ಲೆವೆಲಲ್ಲಿ ಒಂದು ನಾಲ್ಸಾ ಮಾಡೆಲ್ ಅಂತ ನೋಡ್ತಾ ಇದ್ದೀವಿ, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ನ್ಯಾಷನಲ್ ಲೆವೆಲಲ್ಲಿ ನೋಡ್ತಾ ಇದ್ದೀವಿ. ಇದೇ ರೀತಿಯಾಗಿ ನಾವು ಈ ಒಂದು ನ್ಯಾಷನಲ್ ಜುಡಿಷಿಯರಿ ಇನ್ಫ್ರಾಸ್ಟ್ರಕ್ಚರ್ ಅಥಾರಿಟಿಯನ್ನು ತರೋದ್ರಿಂದ ಅಥವಾ ಇದಕ್ಕೆ ಒಂದು ಸ್ಟ್ಯಾಟ್ಯುಟರಿ ಪವರನ್ನು ಕೊಡೋದ್ರಿಂದ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳೇನಿದಾವಲ್ಲ ಜುಡಿಷರಿನಲ್ಲಿ ಅವೆಲ್ಲ ಈಸಿಯಾಗುತ್ತೆ. ಇದು ಸಾಕಷ್ಟು ಹೆಲ್ಪನ್ನು ಇವತ್ತು ಜುಡಿಷರಿ ಸಿಸ್ಟಮ್ಗೆ ಮಾಡ್ತಾ ಇದೆ ಹಾಗೂ ಜುಡಿಷರಿಯಲ್ಲಿ ಇರ್ತಕ್ಕಂಥ ಫಂಕ್ಷನ್ನು ಈಸಿಯಾಗಿ ಫೆಸಿಲಿಟೇಟ್ ಆಗ್ತಾ ಇದೆ ಅನ್ನುವಂಥದ್ದು. ಇದಕ್ಕೆ ಬೇಕಾಗಿರುವಂಥ ಬಜೆಟು ಎಲ್ಲ ಈ ಒಂದು ಅಥಾರಿಟಿ ನಡಿನಲ್ಲೇ ಕಂಟ್ರೋಲ್ ಮಾಡುವಂಥದ್ದು. ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೊಟ್ಟಿರುವಂಥ ಒಂದು ರೆಕಮೆಂಡೇಷನ್ ಇನ್ನೂ ಜಾರಿಗೆ ಬಂದಿಲ್ಲ. ಇದು ಒಂದು ವೇಳೆ ಯಾವಾಗ ಅದು ಜಾರಿಗೆ ಬಂದರೆ ಇದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅದರಲ್ಲೂ ಪ್ರಿಲಿಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇವಾಗ ನೀಡಿರುವಂಥ ಒಂದು ಸಜೆಷನನ್ನು ನಾವು ಮೇನ್ಸಲ್ಲಿ ಯುಟಿಲೈಸ್ ಮಾಡ್ಕೋಬೋದು. ಜುಡಿಷರಿ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತೆ ರೀಸೆಂಟ್ ಸಜೆಷನ್ಸನ್ನು ಮಾಡೋದ್ರ ಮುಖಾಂತರ ಯಾವ ರೀತಿಯಾಗಿ ಜುಡಿಷರಿ ಸಿಸ್ಟಮಲ್ಲಿ ಸಾಕಷ್ಟು ಡೆವಲಪ್ಮೆಂಟನ್ನು ನಾವು ಕಾಣ್ಬೋದಾಗಿದೆ ಅನ್ನೋದನ್ನು, ಅಥವಾ ಇಲ್ಲಿ ಅಪ್ಗ್ರೇಡೇಷನ್ ಯಾವ ರೀತಿ ಆಗುತ್ತೆ ಜುಡಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಅನ್ನುವಂಥದ್ದನ್ನು ಫ್ಯೂ ಪಾಯಿಂಟ್ಸ್ಗಳನ್ನು ನಾವು ಕವರ್ ಮಾಡಬಹುದಾಗಿದೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಮೆನ್ಷನ್ ಮಾಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.